ಇದೇ ಜುಲೈ 1ರಿಂದ ಇಡೀ ಕರ್ನಾಟಕದಾದ್ಯಂತ 5 ಹೊಸ ರೂಲ್ಸ್ ಜಾರಿ. ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಘೋಷಣೆ. ಮನೆಯಲ್ಲಿ LPG ಗ್ಯಾಸ್ ಇದ್ದವರಿಗೆ, ಬ್ಯಾಂಕ್ನಲ್ಲಿ FD ಇಟ್ಟವರಿಗೆ, ಆಧಾರ್ ಕಾರ್ಡ್ ಇದ್ದವರಿಗೆ, ಸ್ವಂತ ವಾಹನ ಇದ್ದವರಿಗೆ ಸೇರಿದಂತೆ ಇಡೀ ಕರ್ನಾಟಕದಾದ್ಯಂತ 5 ಹೊಸ ರೂಲ್ಸ್ ಜಾರಿ. ಇದೇ ಜುಲೈ 1ರಿಂದ ಜಾರಿಗೆ ಬರುತ್ತಿದ್ದು, ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಸಾರ್ವಜನಿಕರ ಜೀವನವನ್ನು ಸುಗಮಗೊಳಿಸುವ ನಿಟ್ಟಿನಿಂದ ಹಾಗೂ ಸುರಕ್ಷತೆಯನ್ನು ನೀಡುವ ಉದ್ದೇಶದಿಂದ ಅನೇಕ ರೀತಿಯ ಹೊಸ ನಿಯಮಗಳು ಹಾಗೂ ಕಾಯ್ದೆ ಕರಾರುಗಳು ಇಡೀ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಜಾರಿಗೆ ಬರುತ್ತಿವೆ. ಅದರಲ್ಲೂ ದಿನನಿತ್ಯ ಬಳಕೆ ಮಾಡುವ ಅನೇಕ ಜೀವನದ ಬಹುದೊಡ್ಡ ಅಗತ್ಯ ವಸ್ತುಗಳ ಅವಶ್ಯಕತೆಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕೂಡ ಆಗುತ್ತದೆ. ಪ್ರತಿ ತಿಂಗಳು ಕೂಡ ಅನೇಕ ಬದಲಾವಣೆಗಳು ಆಗುತ್ತಿರುತ್ತವೆ. ಅದಕ್ಕೆ ತಕ್ಕಂತೆ ಸಾರ್ವಜನಿಕರು ಕೂಡ ತಮ್ಮ ಜೀವನ ಶೈಲಿ ಹಾಗೂ ನಿಯಮಗಳಿಗೆ ಒಳಪಟ್ಟು ಸರ್ಕಾರವು ಹಾಗೂ ವಿವಿಧ ಸೇವಾ ಸಂಸ್ಥೆಗಳು ಕೂಡ ಜಾರಿಗೆ ತರುತ್ತಿರುವ ಅನೇಕ ಬದಲಾವಣೆಗಳಿಗೆ ಅನ್ವಯಿಸುವುದು ಅನಿವಾರ್ಯವೂ ಕೂಡ ಹೌದು. ಬನ್ನಿ, ಹಾಗಿದ್ರೆ ಯಾವ 5 ಹೊಸ ರೂಲ್ಸ್ ಇದೆ ಜುಲೈ 1ರಿಂದ ಜಾರಿಗೆ ಬರ್ತಿವೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಮೊದಲನೆಯದಾಗಿ, ಆಧಾರ್ ಕಾರ್ಡುದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ID ಲಿಂಕ್ ಮಾಡಬೇಕೇ? ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್. ಉಚಿತ ಸೇವೆ. ಜುಲೈ 1ರಿಂದ ಆಧಾರ್ನಲ್ಲಿ ಇಮೇಲ್ IDಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನವೀಕರಿಸಿಕೊಳ್ಳಬಹುದು. 75 ರೂಪಾಯಿ ಉಳಿತಾಯ. ಈ ಹಿಂದೆ ಇದಕ್ಕೆ 75 ರೂಪಾಯಿ ಶುಲ್ಕವಿತ್ತು. ಈಗ ಅದನ್ನು ರದ್ದುಗೊಳಿಸಲಾಗಿದೆ. ಅವಧಿ: ಆಧಾರ್ ಮೊಬೈಲ್ ಆ್ಯಪ್ ಮೂಲಕ ಈ ಸೌಲಭ್ಯವನ್ನು ಜುಲೈ 1ರಿಂದ ಡಿಸೆಂಬರ್ 31, 2026ರವರೆಗೆ ಉಚಿತವಾಗಿ ಪಡೆಯಬಹುದು. ಎರಡನೆಯದು, ರೈಲ್ವೆ ಪ್ರಯಾಣಿಕರೇ ಎಚ್ಚರ. ದಂಡದ ಮೊತ್ತ ದುಪ್ಪಟ್ಟು. ರೈಲಿನಲ್ಲಿ ನಿಯಮ ಉಲ್ಲಂಘಿಸುವವರಿಗೆ ಭಾರತೀಯ ರೈಲ್ವೆ ಇಲಾಖೆ ಶಾಕ್ ನೀಡಲು ಸಜ್ಜಾಗಿದೆ. ಜುಲೈ 1ರಿಂದ ಕಠಿಣ ದಂಡದ ನಿಯಮಗಳು ಜಾರಿಗೆ ಬರಲಿವೆ. ಟಿಕೆಟ್ ರಹಿತ ಪ್ರಯಾಣ. ಕನಿಷ್ಠ ದಂಡದ ಮೊತ್ತವನ್ನು 250 ರೂಪಾಯಿನಿಂದ 500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದರ ನಿಯಮ ಉಲ್ಲಂಘನೆ: ಬೇರೆಯವರ ಟಿಕೆಟ್ ಬಳಸಿ ಪ್ರಯಾಣಿಸುವುದು, ಭಿಕ್ಷಾಟನೆ, ಅನಧಿಕೃತ ವ್ಯಾಪಾರ, ಗಲಾಟೆ ಮಾಡುವುದು ಅಥವಾ ಮಹಿಳಾ ಭೋಗಿಗಳಲ್ಲಿ ಅಕ್ರಮವಾಗಿ ಪ್ರವೇಶಿಸಿದರೆ ಭಾರೀ ಮೊತ್ತದ ದಂಡ ವಿಧಿಸುವ ಸಾಧ್ಯತೆ ಇದೆ. ಮೂರನೆಯದು, FD ಬಡ್ಡಿ ದರದಲ್ಲಿ ಬದಲಾವಣೆ. ಇತ್ತೀಚೆಗೆ ನಡೆದ RBI ಹಣಕಾಸು ನೀತಿ ಸಮಿತಿ ಸಭೆಯ ಬೆನ್ನಲ್ಲೇ ಹಲವು ಬ್ಯಾಂಕುಗಳು ತಮ್ಮ ಬಡ್ಡಿ ದರಗಳನ್ನು ಪರಿಷ್ಕರಿಸಿವೆ. ಜುಲೈ ಆರಂಭದಿಂದ ಫಿಕ್ಸ್ಡ್ ಡೆಪಾಸಿಟ್ ನಿಯಮಗಳು ಮತ್ತು ಬಡ್ಡಿ ದರಗಳು ಬದಲಾಗುವ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಹಕರು ಹೊಸ FD ಹೂಡಿಕೆ ಮಾಡುವ ಮುನ್ನ ಅಥವಾ ಹಳೆಯ ಹೂಡಿಕೆಯನ್ನು ನವೀಕರಿಸುವ ಮುನ್ನ ಬ್ಯಾಂಕ್ನ ಇತ್ತೀಚಿನ ದರಗಳನ್ನು ಪರಿಶೀಲಿಸುವುದು ಸೂಕ್ತ. ನಾಲ್ಕನೆಯದು, LPG ಗ್ಯಾಸ್ ಸಿಲಿಂಡರ್ ದರ ಸ್ಥಿರವೇ ಅಥವಾ ಏರಿಕೆಯೇ? ಕಳೆದ ಕೆಲವು ತಿಂಗಳುಗಳಿಂದ ಸತತವಾಗಿ ಏರಿಕೆಯಾಗಿದ್ದ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ ಜುಲೈನಲ್ಲಿ ಏನಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲಿದೆ. ಮಾರ್ಚ್ನಲ್ಲಿ 60 ರೂಪಾಯಿ ಹಾಗೂ ಜೂನ್ 1ರಂದು 29 ರೂಪಾಯಿ ಏರಿಕೆಯಾದ ಬಳಿಕ ದೆಹಲಿಯಲ್ಲಿ 14.2 kg ಸಿಲಿಂಡರ್ ಬೆಲೆ 942 ರೂಪಾಯಿ ತಲುಪಿದೆ. ಜುಲೈ ತಿಂಗಳಲ್ಲಿ ಬೆಲೆ ಯಥಾಸ್ಥಿತಿಯಲ್ಲಿರುವ ನಿರೀಕ್ಷೆ ಇದೆಯಾದರೂ ಜಾಗತಿಕ ಕಚ್ಚಾ ತೈಲ ಮಾರುಕಟ್ಟೆಯ ಏರಿಳಿತಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಐದನೆಯದು, ಇಂಧನ ದರ ಸದ್ದಿಲ್ಲದೆ ಏರಿಕೆಯಾಗುವ ಭೀತಿ. ಅಮೆರಿಕ ಮತ್ತು ಇರಾನ್ ನಡುವಿನ ಜಾಗತಿಕ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರುತ್ತಿದೆ. ಇದರ ನೇರ ಪ್ರಭಾವ ಭಾರತದ ಮೇಲೂ ಆಗಿದ್ದು, ಮೇ ತಿಂಗಳಲ್ಲೇ ಪೆಟ್ರೋಲ್ ದರವನ್ನು 4 ಬಾರಿ ಹೆಚ್ಚಿಸಲಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಗಮನಿಸಿದರೆ ಜುಲೈ ತಿಂಗಳಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಮತ್ತಷ್ಟು ಏರಿಳಿತಗಳನ್ನು ನಿರೀಕ್ಷಿಸಬಹುದಾಗಿದೆ. ಗಮನಿಸಿ, ಅನಗತ್ಯ ಆರ್ಥಿಕ ನಷ್ಟದಿಂದ ಪಾರಾಗಲು ಜುಲೈ 1ರ ಒಳಗಾಗಿ ನಿಮ್ಮ ಬ್ಯಾಂಕಿಂಗ್ ಮತ್ತು ಆಧಾರ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿಕೊಳ್ಳಿ ಹಾಗೂ ರೈಲ್ವೆ ಪ್ರಯಾಣದ ವೇಳೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ.